ಗ್ಯಾಸ್ ಹಚ್ತೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಈರುಳ್ಳಿ ಖಾರ ರೆಸಿಪಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಮಾವಿನಕಾಯಿ ಸೀಸನ್ ಬಂದರೆ ಮುಗ್ದೋಯ್ತು. 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಪದೇ ಪದೇ ಮಾಡ್ತಾನೆ ಇರ್ತೀವಿ. ದಿನಕ್ಕೆ ಅಡುಗೆಯಲ್ಲಿ ಪಲ್ಯ ಅಥವಾ ಸಾಂಬಾರು ಮಾಡದೇ ಇರ್ಬೋದು, ಆದರೆ ಈ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಈ ಈರುಳ್ಳಿ ಖಾರ ಮಿಸ್ ಮಾಡೋದೇ ಇಲ್ಲ. ಹಾಯ್, ಹೆಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಸ್ಪೆಷಲ್ ಆ್ಯಂಡ್ ಟೇಸ್ಟಿಯಾಗಿರೋ ನಮ್ಮ ಉತ್ತರ ಕರ್ನಾಟಕದ ಈರುಳ್ಳಿ ಖಾರ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ. ಆ ಮಾವಿನಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದರ 30% ಮಾತ್ರ ಇಲ್ಲಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲಿರೋ ಸಿಪ್ಪಿನ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಒಂದು ಕುಟಾಣಿನ ತೊಗೊಂಡಿದ್ದೀನಿ. ನಮ್ಮ ಕಡೆ ಕಲ್ಲು ಬತ್ತು ಅಥವಾ ಒಳ್ಳು ಅಂತ ಇರುತ್ತೆ, ಅದರಲ್ಲಿ ಹಾಕಿ ಈ ಮಾವಿನಕಾಯಿ ಖಾರನ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಆ ಥರ ಏನೂ ಇಲ್ಲ ಅಂತ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಕುಟಾಣಿಲಿ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಅದಕ್ಕೇ 1-2 ರಿಂದ 3 ಸ್ಪೂನ್ ಆಗೋಷ್ಟು ಹುರಿಗಡಲೆನೂ ಸೇರಿಸ್ಕೊತಾ ಇದ್ದೀನಿ. ಆ ಹುರಿಗಡಲೆನೂ ಒಂದು ಸ್ವಲ್ಪ ನಾನು ಅಲ್ಲೇ ಕುಟ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಸಣ್ಣದಾಗ್ತಾ ಇದ್ದಂತೆ ನಾವು ಇದಕ್ಕೆ 1 ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡ್ಕೊತಾ ಇರೋದ್ರಿಂದ ಒಂದೇ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಅದನ್ನು ಒಂದು ಸ್ವಲ್ಪ ಕುಟ್ಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ 1-2 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಕುಟ್ಕೋತಾ ಇದ್ದೀನಿ. ಈ ಈರುಳ್ಳಿ ಖಾರ ಮಾಡೋದು ತುಂಬಾ ಸುಲಭ. ನೀವು ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ. ಈ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ 1/2 ಸ್ಪೂನ್ ಆಗೋಷ್ಟು ಬೆಲ್ಲನೇ ಸೇರಿಸ್ಕೊತಾ ಇದ್ದೀನಿ. ಮಾವಿನಕಾಯಿ ಒಂದು ಸ್ವಲ್ಪ ಜಾಸ್ತಿ ಹುಳಿ ಇದ್ದರೆ ಈ ಬೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು. ನಾನು ತೊಗೊಂಡಿರೋ ಮಾವಿನಕಾಯಿ ಅಷ್ಟೊಂದೇನು ಹುಳಿ ಇರಲಿಲ್ಲ, ಸೊ ನಾನು 1/2 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಒಂದು ಸ್ವಲ್ಪ ಸಣ್ಣ ಆಗ್ತಾ ಬಂದಂತೆ ನಾವು ಆವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಮಾವಿನಕಾಯಿನೂ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಇವಾಗ ಪೂರ್ತಿ ಸಣ್ಣಗಾಗೋವರೆಗೂ ನಾವಿಲ್ಲಿ ಕುಟ್ಕೋಬೇಕು. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸ್ ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ಇದೆಲ್ಲ ಪೂರ್ತಿಯಾಗಿ ಸಣ್ಣ ಆಗ್ತಾ ಬಂದಿದೆ. ನಾನು ಆವಾಗಲೇ 1-2 ರಿಂದ 3 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಆ ಈರುಳ್ಳಿನೂ ಇದಕ್ಕೆ ಸೇರಿಸ್ಕೋಬೇಕು. ನಂದು ಕುಟಾಣಿ ಚಿಕ್ಕದಿದೆ, ಈರುಳ್ಳಿ ಇದಕ್ಕೆ ಸೇರಿಸ್ಕೊಳ್ಳೋಕೆ ಆಗಲ್ಲ. ಸೊ ನಾನೇನು ಮಾಡ್ತಾಯಿದ್ದೇನೆ ಅಂದರೆ ಒಂದು ಬೌಲಲ್ಲಿ ಈರುಳ್ಳಿನ ಹಾಕ್ಕೊಂಡು ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲೆನೂ ಅದಕ್ಕೇ ಸೇರಿಸ್ಕೊಂಡು ಅದರಲ್ಲೇ ಇನ್ನೊಂದು 2 ನಿಮಿಷ ಕುಟ್ಕೋತಾ ಇದ್ದೀನಿ. ಕುಟಾಣಿ ಒಂದು ಸ್ವಲ್ಪ ದೊಡ್ಡದಿದ್ರೆ ಅಥವಾ ನಿಮ್ಮ ಮನೇಲಿ ಕಲ್ಲು ಬತ್ತು ಅಂತ ಏನಾದರೂ ಇದ್ದರೆ ಅದರಲ್ಲೇ ಹಾಕ್ಕೊಂಡು ಇದೆಲ್ಲನೂ ಒಂದು ಸಲ ನೀಟಾಗಿ ಕುಟ್ಕೋಬೇಕು. ಅಂದರೆ ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಕುಟ್ಕೊಂಡ್ರೆ ಮುಗ್ದೋಯ್ತು. ಟೇಸ್ಟಿಯಾಗಿರೋ ಖಾರ ರೆಡಿಯಾಗಿ ಹೋಗುತ್ತೆ. ಇದಕ್ಕೆ ಜಾಸ್ತಿ ಸಮಯನೂ ಬೇಕಾಗಿಲ್ಲ, ಜಾಸ್ತಿ ಸಾಮಗ್ರಿಗಳು ಬೇಕಾಗಲ್ಲ. ನಮ್ಮ ಕಡೆ ಇದನ್ನು ಮಾಡಿಕೊಂಡು ಅಂದರೆ ಈರುಳ್ಳಿ ಖಾರನ ಮಾಡಿಕೊಂಡು ರೊಟ್ಟಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅರ್ಧ ರೊಟ್ಟಿ ತಿನ್ನೋರು ಈ ಖಾರ ಜೊತೆಲಿ ಸೈಡ್ ಡಿಶ್ ಇದ್ದರೆ 1 ರೊಟ್ಟಿ ಕೂಡ ತಿನ್ಬೋದು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ, ಹುಳಿ ಖಾರ ರುಚಿಯಾಗಿ. ಬೆಳಗಿನ ತಿಂಡಿಯಿಂದ ನೈಟ್ ಊಟದವರೆಗೂ ಎಲ್ಲದ್ರ ಜೊತೆ ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಈರುಳ್ಳಿ ಖಾರ. ಹಾಗೆ ಕಡಿಮೆ ಸಮಯದಲ್ಲಿ ಕ್ವಿಕ್ ಆಗಿ ಕೂಡ ಮಾಡ್ಕೋಬಹುದು. ಈ ಈರುಳ್ಳಿ ಖಾರ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.